ನಿನ್ನೆ ಹೊಸಕೋಟೆ ಹೆದ್ದಾರಿಯಲ್ಲಿ 7 ಜನ ಮೃತಪಟ್ಟಿದ್ರು. ಅದರಲ್ಲೂ ಕೂಡ ಅಂತ ಒಂದು ದುರ್ಮರಣ ಅಂತ ಒಂದು ಅಪಘಾತ ಸಂಭವಿಸಿತ್ತು. ಎಲ್ಲರೂ ಕೂಡ 16-17 ವರ್ಷದ ಯುವಕರು ದಿಢೀರಾಗಿ 7 ಜನ ನಿನ್ನೆ ಮೃತಪಟ್ಟಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆಡ್ಲಿ ದುರಂತದ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ಪೊಲೀಸರು. ಎಪಿ ವೆಂಕಟೇಶ್ ಪ್ರಸನ್ನ, ಡಿವೈಎಸ್ಪಿ ಮಲ್ಲೇಶ್ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಹೊಸಕೋಟೆಯ ಎಂ ಸತ್ಯಾವರ ಬಳಿ ನಡೆದಿದ್ದಂತಹ ಅಪಘಾತ ಇದು. ಪಿಡಬ್ಲ್ಯೂಡಿ ನ್ಯಾಷನಲ್ ಹೈವೇ ಅಥಾರಿಟಿ ಪೊಲೀಸರಿಂದ ಶೋಧ ನಡೀತಾ ಇದೆ. ಅಪಘಾತಕ್ಕೆ ಮೂಲ ಕಾರಣ ಏನಿರಬಹುದು ಅಂತ ಹೇಳಿ ಹುಡುಕ್ತಾ ಇದ್ದಾರೆ ಅಧಿಕಾರಿಗಳು. ಈ ವರ್ಷ ಇದೇ ಸ್ಥಳದಲ್ಲಿ 8 ಪ್ರಯಾಣಿಕ ದುರ್ಮರಣ ಹೊಂದಿದ್ದಾರೆ. ಈಗಾಗಲೇ ನಿನ್ನೆ 7 ಯುವಕರು ದಿಢೀರಾಗಿ ಸಾವನ್ನಪ್ಪಿದ್ರು ಆ ಒಂದು ಭೀಕರ ಅಪಘಾತದಿಂದ. ಈ ಮೊದಲ ವಾರದಲ್ಲಿ ಇದೀಗ ಈ ಹಿಂದೆಯೂ ಕೂಡ ಒಂದು ಸಾವಾಗಿತ್ತು. ಹಾಗಾಗಿ ಟೋಟಲ್ 8 ಜನ ಸಾವನ್ನಪ್ಪಿರುವಂತದ್ದು ಇದೇ ಭಾಗದಲ್ಲಿ. ಹಾಗಾಗಿ ಇದಕ್ಕೆ ಕಾರಣ ಏನಿರಬಹುದು ಅಂತ ಹೇಳಿ ಇದೀಗ ತನಿಖೆ ಮಾಡ್ತಿದ್ದಾರೆ. ರಸ್ತೆಯಲ್ಲಿ ತಾಂತ್ರಿಕ ಸಮಸ್ಯೆ ಇದೆಯಾ ಅಂತ ಹೇಳಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ಡೆಡ್ಲಿ ದುರಂತ ಸಂಭವಿಸಿತ್ತು. ನಿನ್ನೆ ಜಾಲಿ ರೈಡ್ಗೆ ಅಂತ ಹೇಳಿ ಹೊರಟಿದ್ದಂತಹ 6 ಜನ ಯುವಕರು ಕಾರ್ನಲ್ಲಿ, ಅದಾದ ನಂತರ ಬೈಕ್ನಲ್ಲಿ ಗಗನ್ ಅನ್ನೋ ಒಬ್ಬ ಯುವಕ, ಹೀಗೆ ಟೋಟಲ್ 7 ಜನ ನಿನ್ನೆ ಮೃತಪಟ್ಟಿದ್ರು. ಈ ಒಂದು ಭೀಕರ ಅಪಘಾತದಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಇಂದ 7 ಜನ ಬಲಿಯಾದ್ರು. ನಿನ್ನೆ ಬೆಳ್ಳಂಬೆಳಗ್ಗೆ ಸಂಭವಿಸಿದಂತ ದುರ್ಘಟನೆ. ಅದರಲ್ಲೂ ಕೂಡ ಈ ವಾರದ ಆರಂಭದಲ್ಲೇ ಓರ್ವ ಮತ್ತೊಬ್ಬ ವ್ಯಕ್ತಿ ಕೂಡ ಇದೇ ಭಾಗದಲ್ಲಿ ಅಪಘಾತದಿಂದ ಮೃತಪಟ್ಟಿರ್ತಾರೆ. ಹಾಗಾಗಿ ಇದಕ್ಕೆ ಮೂಲ ಕಾರಣ ಏನಿರಬಹುದು? ಪದೇ ಪದೇ ಈ ರೀತಿಯಾದಂತಹ ಅಪಘಾತಗಳಾಗ್ತಾ ಇದೆ. ಹಾಗಾಗಿ ತಾಂತ್ರಿಕ ದೋಷ ಏನಾದ್ರೂ ಇದೆಯಾ, ತಾಂತ್ರಿಕ ಸಮಸ್ಯೆ ಏನಾದ್ರೂ ಇದೆಯಾ ಈ ರಸ್ತೆಯಲ್ಲಿ ಅಂತೇಳಿ ಇದೀಗ ಅಪಘಾತಗಳೇನಾಗ್ತಾ ಇದೆ ಅಂತದಕ್ಕೆ ಮೂಲ ಕಾರಣ ಏನಿರಬಹುದು ಅಂತ ಹೇಳಿ ಸದ್ಯಕ್ಕೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅದು ಕೂಡ ಎಪಿ ವೆಂಕಟೇಶ್ ಪ್ರಸನ್ನ, ಡಿವೈಎಸ್ಪಿ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಹೊಸಕೋಟೆಯ ಎಂ ಸತ್ಯಾವರ ಬಳಿ ನಿನ್ನೆ ಬೆಳಗ್ಗೆ ಸಂಭವಿಸಿದಂತಹ ಭೀಕರ ಅಪಘಾತ ಇದು. ಪಿಡಬ್ಲ್ಯೂಡಿ ನ್ಯಾಷನಲ್ ಹೈವೇ ಅಥಾರಿಟಿ ಪೊಲೀಸರಿಂದ ಶೋಧ ನಡೀತಾ ಇದೆ. ಆಕ್ಚುಲಿ ಇದಕ್ಕೆ ಪದೇ ಪದೇ ಈ ರೀತಿಯಾಗಿ ಅಪಘಾತಗಳು ಆಗ್ತಾ ಇರೋದಕ್ಕೆ ಮೂಲ ಕಾರಣ ಏನಿರಬಹುದು ಅಂತ ಹೇಳಿ ಇದೀಗ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ ಪೊಲೀಸರು. ಈ ಒಂದು ರಸ್ತೆಯಲ್ಲಿ ಏನಾದರೂ ತಾಂತ್ರಿಕ ಸಮಸ್ಯೆ ಇದೆಯಾ ಅಥವಾ ಮತ್ತೊಂದು ಕಾರಣ ಇದೆಯಾ ಅಂತ ಹೇಳಿ ತನಿಖೆ ನಡೀತಾ ಇದೆ. ಅಲ್ಲಿ ಮರ್ಜರ್ ಆಗಿರುವಂತಹ ಜಾಗಗಳಲ್ಲಿ ಮರ್ಜರ್ ಬ್ಲಿಂಕರ್ಗಳನ್ನು ಹಾಕಬೇಕು, ಮತ್ತೆ ಅದಕ್ಕೆ ಸೂಕ್ತವಾದಂತಹ ಸೈನ್ ಬೋರ್ಡ್ಗಳನ್ನು ಹಾಕಬೇಕು. ಕಂಡು ಬಂದಲ್ಲಿ ಎಲ್ಲ ಕಡೆಗಳಲ್ಲಿ ಸೈನ್ ಬೋರ್ಡ್ಗಳನ್ನ ಮತ್ತು ಸ್ಪೀಡ್ ಲಿಮಿಟ್ ಎಷ್ಟಿದೆ ಅಂತ ಹೇಳೋದ್ರ ಬಗ್ಗೆ ಸೈನ್ ಬೋರ್ಡ್ಗಳನ್ನು ಹಾಕಬೇಕು. ಬ್ರಿಡ್ಜ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಸ್ಟಡ್ಸ್ಗಳನ್ನು, ರೋಡ್ಸ್ ಸ್ಟಡ್ಸ್ಗಳನ್ನು ಹಾಕಿಬಿಟ್ಟು ಸ್ಪೀಡ್ ಬ್ರೇಕರ್ ತರ ಸ್ಟಡ್ಸ್ಗಳನ್ನ ಹಾಕಬೇಕು ಅಂತ ಡಿಸ್ಕಷನ್ಸ್ ಆಗಿದೆ. ಆಮೇಲೆ ರಮ್ಲರ್ಸ್ಗಳನ್ನ ಹಾಕಬೇಕು ಅಂತ ಹೇಳೋದನ್ನು ಕೂಡ ಇವತ್ತು ಚರ್ಚೆ ಆಗಿದೆ. ಇನ್ನು ಮುಂದೆ ವಾರದಲ್ಲಿ ನಾವು ಅಚಾನಕ್ ಆಗಿ ರೋಡಲ್ಲಿ ವೆಹಿಕಲ್ಗಳನ್ನ ಚೆಕ್ ಮಾಡಿದಾಗ ಸ್ಪೀಡ್ ಲಿಮಿಟ್ ಅನ್ನ ಯಾರು ಮೀರಿರ್ತಾರೆ ಅನ್ನೋದ್ರ ಬಗ್ಗೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು. ಎಲ್ಲಿದೆ ಸಿಕ್ಕ ಟೂವೇಸ್ ಆಗುತ್ತೆ ಅಲ್ಲಿ ಮರ್ಜರ್ ಆಗಿರುವಂತಹ ಜಾಗಗಳಲ್ಲಿ ಮರ್ಜರ್ ಬ್ಲಿಂಕರ್ಗಳನ್ನು ಹಾಕಬೇಕು, ಮತ್ತೆ ಅದಕ್ಕೆ ಸೂಕ್ತವಾದಂತಹ ಸೈನ್ ಬೋರ್ಡ್ಗಳನ್ನು ಹಾಕಬೇಕು. ನಿನ್ನೆ ನಡೆದಿದ್ದಂತಹ ಈ ಒಂದು ಭೀಕರ ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಸ್ತೆಯಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ತಾಂತ್ರಿಕ ಸಮಸ್ಯೆ ಇದೆಯಾ ಅಂತೇಳಿ ಇದೀಗ ಎಪಿ ವೆಂಕಟೇಶ್ ಪ್ರಸನ್ನ ಹಾಗೂ ಡಿವೈಎಸ್ಪಿ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಶೋಧ ಆರಂಭ ಆಗಿದೆ. ಇದಕ್ಕೆ ಮೂಲ ಕಾರಣ ಏನಿರಬಹುದು ಅಂತ ಹೇಳಿ ಇದೀಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಡೆಡ್ಲಿ ದುರಂತದಲ್ಲಿ ಈಗಾಗಲೇ 7 ಜನ ಮೃತಪಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ ನಡೆದಿರುವಂತಹ ದುರ್ಘಟನೆ ಇದು. ಕಾರಲ್ಲಿ ಜಾಲಿ ರೈಡ್ಗೆ ಅಂತ ಹೇಳಿ ಹೊರಟಿರುವಂತಹ ಯುವಕರು ಫೈನಲಿ ಮಸಣಕ್ಕೆ ಹೋಗಿ ಸೇರಿದ್ರು. 6 ಜನ ಯುವಕರು ಆ ಒಂದು ಕಾರಲ್ಲಿ ಜಾಲಿ ರೈಡ್ಗೆ ಅಂತ ಹೇಳಿ ಹೊರಟಿದ್ದಾರೆ. ಅದಾದ ನಂತರ ಅಲ್ಲಿಂದ ಅಪೋಸಿಟ್ ಇಂದ ಒಂದು ಬೈಕಲ್ಲೂ ಕೂಡ ಓರ್ವ ಯುವಕ ಬರ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಮುಖಾಮುಖಿಯಾಗಿ ಡಿಕ್ಕಿಯಾಗಿ ಈ ಒಂದು ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಈಗಾಗಲೇ ಈ ಒಂದು ಅಪಘಾತ 7 ಜನರನ್ನ ಬಲಿ ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂಥ ಕಥೆಗಳು. ಹಾಗಾಗಿ ಇಂತಹ ಸಣ್ಣ ಪುಟ್ಟ ಯುವಕರು ಮೃತಪಡ್ತಿದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ ನೋಡ್ತಾ ಇದ್ದೀವಿ ಅಂದ್ರೆ ಇದೇ ರಸ್ತೆಯಲ್ಲಿ ವಾರದ ಆರಂಭದಲ್ಲೇ ಒಂದು ಅಪಘಾತ ಕೂಡ ಸಂಭವಿಸಿತ್ತು. ಹಾಗಾಗಿ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಏನಾದರೂ ತಾಂತ್ರಿಕ ಸಮಸ್ಯೆ ಇದೆಯಾ, ನಿಜವಾಗ್ಲೂ ಆ ರೀತಿ ಏನಾದರೂ ಆಗ್ತಾ ಇರ್ಬೋದಾ ಅಂತ ಹೇಳಿ ಪೊಲೀಸರು ಕೂಡ ಇದೀಗ ಮುಂದಾಗಿದ್ದಾರೆ ತನಿಖೆಗೆ. ಹಾಗಾಗಿ ಏನಿದೆ ಹೆಚ್ಚಿನ ಮಾಹಿತಿ? ನಿನ್ನೆ ತಾನೇ ಜವರಾಯ ಅಟ್ಟಹಾಸ ಮೆರೆದಿರುವಂತದ್ದು 7 ಜನ ಮೃತಪಟ್ಟಿದಂತಹ ಯುವಕರು ಈಗ ಅಲ್ಲಿ ಸ್ಥಳ ಮಾಜಾರವನ್ನು ಕೂಡ ಮಾಡ್ತಿರುವಂತದ್ದು. ಹೊಸಕೋಟೆ ಅಪಘಾತ ಬಳಿಕ ಅಧಿಕಾರಿಗಳು ಜಾಯಿಂಟ್ ಸರ್ವೆಯನ್ನ ಮಾಡ್ತಿರುವಂತದ್ದು. ASP ವೆಂಕಟೇಶ್ ಮತ್ತು ಮಲ್ಲೇಶ್ ಅವರ ನೇತೃತ್ವದಲ್ಲಿ PWD ಇಲಾಖೆ, ನ್ಯಾಷನಲ್ ಹೈವೇ ಅಥಾರಿಟಿ ಇಲಾಖೆಗಳನ್ನ ಈಗಾಗಲೇ ಜಂಟಿ ಆಗಿ ಸರ್ವೆನ ಮಾಡ್ತಿರುವಂತದ್ದು. ಇದೇ ವರ್ಷದಲ್ಲಿ 8 ಸಾವನ್ನಾಗಿದೆ. ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಮಾಡಬೇಕೆಂದು ಈಗಾಗಲೇ IG ಅವರು ಕೂಡ ಆದೇಶವನ್ನು ಹೊರಡಿಸಿರುವಂತದ್ದು. ಆದ್ರೆ ಹಿನ್ನೆಲೆ ASP ಅವರು ಈಗ ಸ್ಥಳಕ್ಕೆ ಬಂದು ಮಾಜರ್ ಮಾಡ್ತಿರುವಂತದ್ದು. CCTV ಆಗಿರ್ಬೋದು ಪ್ರತಿಯೊಂದು ಹಾಕ್ಬೇಕು, ಇಲ್ಲದಿದ್ದರೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಈಗಾಗಲೇ ಎಚ್ಚರಿಕೆ ಕೂಡ ಕೊಟ್ಟಿರುವಂತದ್ದು. ರೋಹಿಣಿ, ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಅದು